ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊದಲಿನಿಂದಲೂ ಕೂಡ ಒಂದು ಬದ್ಧ ವೈರತ್ವ ಅನ್ನೋದಿದೆ. ಭಾರತ ದೇಶ ತನ್ನ ಪಾಡಿಗೆ ತಾನಿದ್ರು ಕೂಡ ಈ ಒಂದು ಪಾಪಿ ಪಾಕಿಸ್ತಾನ ಮಾತ್ರ ಅದರ ಪಾಡಿಗೆ ಅದಿರೋದಿಲ್ಲ. ಯಾಕೆಂತಂದ್ರೆ ಈಗ ಪಾಕಿಸ್ತಾನಕ್ಕೆ ಏನು ಪರಿಸ್ಥಿತಿ ಬಂದಿದೆ, ಹನಿ ಹನಿ ನೀರಿಗೂ ಕೂಡ ಒದ್ದಾಡ್ತಾ ಇದೆಯಲ್ಲ, ಈ ಒಂದು ಪರಿಸ್ಥಿತಿಯನ್ನ ಪಾಪಿ ಪಾಕಿಸ್ತಾನವೇ ತಂದ್ಕೊಂಡಿದ್ದು. ಯಾಕೆಂತಂದ್ರೆ ಇತ್ತೀಚೆಗೆ ನಡೆದಂತಹ ಘಟನೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬೇಕು. ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಆ ಒಂದು ಅಟ್ಯಾಕ್ ನಿಂದಾಗಿ ಆಪರೇಷನ್ ಸಿಂಧೂರ್ ಅಂತ ಭಾರತ ದೇಶ ಪ್ರಾರಂಭ ಮಾಡಬೇಕಾಯ್ತು. ಆ ಒಂದು ಆಪರೇಷನ್ ಸಿಂಧೂರ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಾರತ ಮತ್ತೆ ಪಾಕಿಸ್ತಾನ ನಡುವಿನ ಒಪ್ಪಂದವನ್ನ ಮುರಿಬೇಕಾಯ್ತು. ಮುಖ್ಯವಾಗಿ ಒಂದು ಸಿಂಧೂ ನದಿ ಒಪ್ಪಂದವನ್ನ ಬ್ರೇಕ್ ಮಾಡಬೇಕಾಯ್ತು. ಈ ಒಂದು ಸಿಂಧೂ ನದಿ ಒಪ್ಪಂದವನ್ನ ಬ್ರೇಕ್ ಮಾಡಿದಂತಹ ಸಂದರ್ಭದಲ್ಲಿ ಈಗ ಪಾಕಿಸ್ತಾನ ಹನಿ ಹನಿ ನೀರಿಗೂ ಕೂಡ ಬೇಡ್ಕೊಳ್ತಾ ಇದೆ. ಆಲ್ರೆಡಿ ಒಂದು ಪಾಕಿಸ್ತಾನದಲ್ಲಿ ಒಂದು ದುಡ್ಡು ಕಾಸು ವ್ಯವಹಾರ ಅಂತ ನೋಡಿದ್ರೆ ಅದರಲ್ಲಿ ಏನೂ ಇಲ್ಲ ಬಿಡಿ. ಪಾಕಿಸ್ತಾನ ಕಂಪ್ಲೀಟ್ ಝೀರೋ ಆಗಿದೆ. ಈಗ ಕುಡಿಯುವ ನೀರಿಗಾಗೂ ಕೂಡ ಈಗ ಪರದಾಡಬೇಕು. ಮುಖ್ಯವಾಗಿ ಈಗ ಒಂದು ರಾವಿ ನದಿ ನೀರು ಶೀಘ್ರದಲ್ಲೇ ಈಗ ಭಾರತ ನಿಲ್ಲಿಸುತ್ತೆ ಅನ್ನೋ ಸೂಚನೆ ಕೂಡ ಸಿಕ್ಕಿದೆ. ಇನ್ನು ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರ ಗಡಿಯಲ್ಲಿರುವಂತಹ ಶಹಪುರ್ ಅಣೆಕಟ್ಟು ನಿರ್ಮಾಣ ಅತಿ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತಂತೆ. ಇದು ಏನಾದ್ರೂ ಪೂರ್ಣಗೊಂಡ್ರೆ ಇನ್ನು ರಾವಿ ನದಿಯಿಂದ ಹರಿತಾ ಇರುವಂತಹ ನೀರನ್ನು ಕೂಡ ಕಡಿಮೆ ಮಾಡಲಾಗುತ್ತೆ. ಆಗ ಪಾಕಿಸ್ತಾನ ಏನ್ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಪಾಕಿಸ್ತಾನದ ಕೈಲಿ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನಮ್ಮ ಭಾರತ ದೇಶವನ್ನ ಟಚ್ ಮಾಡ್ಲಿಕ್ಕೂ ಕೂಡ ಪಾಕಿಸ್ತಾನಕ್ಕೆ ಸಾಧ್ಯ ಆಗಲ್ಲ.